ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ. ಇವತ್ತಿನ ರೆಸಿಪಿ ಬಂದು ಉದ್ದಿನ ವಡೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಸ್ವಲ್ಪ ಹೊಲದ ಕಡೆ ಬಂದಿದ್ದೆ. ಹಾಗಾಗಿ ನಾನು ಬೆಳಗ್ಗೆನೇ ಉದ್ದಿನ ಬೇಳೆನ ನೆನೆ ಹಾಕಿ ಬಂದಿದ್ದೆ. ಬಾಳೆ ಗಿಡ ಕೂಡ ಚೆನ್ನಾಗಿ 2 ಬಾಳೆ ಗಿಡ ಇದೆ. ಒಂದು ಬಾಳೆ ಗಿಡ ಈಗ ಗೊನೆ ಕೂಡ ಹಾಕಿದೆ. ಎಳ್ನೀರು ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಉದ್ದಿನ ವಡೆ ಮಾಡೋದು ಹೇಗಂತ ನೋಡೋಣ. ಮೊದಲನೇದಾಗಿ ಹೇಳಿದಾಗೆ ನಾನು ಸ್ವಲ್ಪ ಹೊತ್ತು ಮುಂಚೆನೇ, ಅಂದರೆ 2 ರಿಂದ 3 ತಾಸು ಮುಂಚೆನೇ ನಾನು ಬೆಳಗ್ಗೆನೇ ಉದ್ದಿನ ವಡೆನ ನೆನೆ ಹಾಕಿಟ್ಕೊಂಡಿದ್ದೆ. ಸಾಯಂಕಾಲದ ಸ್ನ್ಯಾಕ್ಸ್ಗೋಸ್ಕರ ನಾನು ಚೆನ್ನಾಗಿರುತ್ತೆ ಟೀ ಜೊತೆ ಅಂಥೇಳಿ ನಾನು ಇವತ್ತು ಉದ್ದಿನ ವಡೆ ಮಾಡಿದ್ರಾತು ಅಂಥೇಳಿ ಪ್ರಿಪೇರ್ ಮಾಡೋಕ್ಕೆ ಬೆಳಗ್ಗೆನೇ ಸ್ವಲ್ಪ ಬೇಗ ಉದ್ದಿನ ಬೇಳೆನ ನೆನೆ ಹಾಕಿದ್ದೆ ಫ್ರೆಂಡ್ಸ್. ಅದೇ ಉದ್ದಿನ ಬೇಳೆ ಇವಾಗ ನೆನೆದಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಕೂಡ ಮುಂಚೆ ಈ ಇಂಗ್ರೀಡಿಯೆಂಟ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಉಪ್ಪು, ಸೋಡಾ, ಹಾಗೆ ಸಣ್ಣ ರವೆ ಮತ್ತು ಅಜ್ವಾನ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಕೂಡ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈಗ ನೋಡಿ ಫ್ರೆಂಡ್ಸ್, ಉದ್ದಿನ ಹಿಟ್ಟು ಗ್ರೈಂಡ್ ಆಗಿದೆ. ಆ ಹಿಟ್ಟು ಚೆನ್ನಾಗಿ ನೆನೆದಿತ್ತು ಕೂಡ. ಉದ್ದಿನ ಬೇಳೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಒಂದು ಉದ್ದಿನ ವಡೆ ಚೆನ್ನಾಗಿರುತ್ತೆ. ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳದಿಂದ ಹಿಡಿದು ಹಿರಿಯರು ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈಗ ಸಣ್ಣ ರವೆನ ಉದ್ದಿನ ಹಿಟ್ಟಿಗೆ ಕ್ರಿಸ್ಪಿ ಬರೋದಕ್ಕೆ ಈ ಸಣ್ಣ ರವೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಒಂದು 4 ಟೇಬಲ್ ಸ್ಪೂನಷ್ಟು ಸಣ್ಣ ರವೆನ ಹಾಕ್ತಾಯಿದ್ದೀನಿ. ಮನೇಲಿ ಬಳಸುವಂಥ ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ್ ಕಾಳನ್ನು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಚಿಕ್ಕದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಪದಾರ್ಥ ಹಾಕಿದಾದಮೇಲೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು ಫ್ರೆಂಡ್ಸ್. ಅದು ಅಂದರೆ ಹಗುರವಾಗಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕೂಡ ಉಬ್ಬುತ್ತೆ ಫ್ರೆಂಡ್ಸ್. ನಾವು ಹಾಕಿರೋ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಅದರಲ್ಲಿ ಮಿಕ್ಸ್ ಆಗುತ್ತೆ. ಅದೇ ರೀತಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಗೆ ಇರಬೇಕು ಫ್ರೆಂಡ್ಸ್. ಹಾಗೆ ಈಗ ಒಂದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ. ಕರಿಯೋದಕ್ಕೆ ಎಣ್ಣೆ ಬೇಕು. ನೋಡ್ತಾ ಇದ್ದೀರಲ್ಲ, ಕರಿಯೋದಕ್ಕೆ ಎಣ್ಣೆ. ವಡೆನ ಈಗ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಹಿಟ್ಟು ಹಾಕಿ ನೋಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈ ಥರ ಸೌಟ್ ಮೇಲೆ ಚೆನ್ನಾಗಿ ಸ್ವಲ್ಪ ನೀರು ಸವರಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಒಂದು ವಡೆನ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಾಗಿದೆ ಅಂತ ಕೂಡ ಹೇಳಿದ್ದಾರೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಸಾಯಂಕಾಲ ಟೀ ಜೊತೆನೂ ಇದು ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಈ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದೇ ರೀತಿ ಉಳಿದಿರೋ ಹಿಟ್ಟುಗಳನ್ನೆಲ್ಲ ಸೌಟ್ ಮೇಲೆ ವಡೆ ಆಕಾರದಲ್ಲಿ ಮಾಡಿ ಅದೇ ರೀತಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ವಡೆ ಕೂಡ. ಉದ್ದಿನಬೇಳೆ ನೆನೆಯೋದಷ್ಟೇ ತಡ ಆದರೂ ಮಾಡೋದು 10 ರಿಂದ 15 ನಿಮಿಷದಲ್ಲಿ ಈ ಒಂದು ವಡೆನ ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್. ಯಾರಾದರೂ ಗೆಸ್ಟ್ ಬಂದರೆ, ಬೀಗರು ಬಂದರೆ ಮನೆಯಲ್ಲೇ ಈ ಒಂದು ವಡೆನ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟರೆ ತುಂಬಾ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗೆ ಇನ್ನು ಉಳಿದಿರೋ ಹಿಟ್ಟನ್ನೆಲ್ಲ ಚೆನ್ನಾಗಿ ಸೌಟ್ ಮೇಲೆ ವಡೆ ಆಕಾರದಲ್ಲಿ ಹಾಕಿ ಈಗ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ಒಂದು ಬಟ್ಲ ಉದ್ದಿನಬೇಳೆಗೆ 8 ರಿಂದ 10 ವಡೆ ಆಯಿತು ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬಂದಿದೆ. ಅದೇ ರೀತಿ ಕ್ರಿಸ್ಪಿ ಕೂಡ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಳಗೂ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.